ಸೊ ನನಗಿರೋದೇ 8,000 10,000. ಸೊ ನನಗೆ ಮನೆ ಬಾಡಿಗೆ ಅಂತ ಬಂದಾಗ 5,000 ನಾನು ಅಲ್ಲೇ ಕೊಡಬೇಕು, ಪೇರೆಂಟ್ಸಿಗೆ ಒಂದಷ್ಟು ಕೊಡಬೇಕು. ಅದರಲ್ಲೂ ಕೂಡ ಉಳಿತಾಯ ಮಾಡೋದಕ್ಕೆ ಸಾಧ್ಯನಾ? ನನ್ನ ಆಸೆ ತೀರಿಸ್ಕೋಬೋದಾ? ನನಗೂ ಕೂಡ ಒಂದು ಕಾರ್ ತಗೋಬೇಕು ಆಗುತ್ತಾ ಸರ್? ಕಾರ್ ತಗೊಳ್ಳೋದು ಬೇಕಿಲ್ಲ, ಉಳಿಸಿ, ಹಣ ಉಳಿಸಿ. ಓಕೆ. ಯಾಕೆ ಅಂತಂದರೆ ಅಷ್ಟು ಕಡಿಮೆ ಹಣ ಇದ್ಕೊಂಡು ಕಾರ್ ತಗೊಂಡ್ರೆ ಏನಾಗುತ್ತೆ, ಅದು ಮತ್ತೆ ಇನ್ನೊಂದು ಖರ್ಚಿಗೆ ದಾರಿ ಆಗುತ್ತೆ, ಉಳಿತಾಯಕ್ಕೆ ದಾರಿ ಆಗೋದಿಲ್ಲ. ಹಾಗಾಗಿ ಕಾರ್ ಬೇಡ. ಆನೆಗೆ ಆನೆ ಬಾರ, ಇರುವೆ ಬಾರ ಅಂತ. ನಮಗೆ 15,000ಕ್ಕೆ ತಕ್ಕಂತೆ ನಮ್ಮ ಜೀವನ ಶೈಲಿ ಹೊಂದಿಸ್ಕೊಂಡಿರ್ತೀವಿ. ಒಂದು ಅರ್ಥ ಆಯ್ತಾ? ಸೊ ಏನು ಮಾಡಬೇಕು, ನಾವು ಹೆಚ್ಚಿಂದೇನೂ ಮಾಡಬೇಕಾಗಿಲ್ಲ. ಸ್ಟಾರ್ಟ್ ವಿತ್ ಸಮಥಿಂಗ್. ಎಲ್ಲೋ ಒಂದು ಕಡೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರಲೇಬೇಕಲ್ಲ. 10 ರೂಪಾಯಿ ಉಳ್ಸೋಕ್ಕಾಗತ್ತಾ? ಗೊತ್ತೇ ಆಗಲ್ಲ. ಹೆಂಗೋ ಯಾಕಾಗಲ್ಲ ನಾನು ಹೇಳ್ತೀನಿ ಕೇಳಿ. ಏನು ಮಾಡ್ತಾರೆ, ಬಹಳಷ್ಟು ಜನ ಈ ಪ್ರಶ್ನೆ ಕೇಳೋರು ಹೆಣ್ಮಕ್ಳಿಗೆ ಇಲ್ಲದೆ ಇರ್ಬೋದು, ಬಟ್ ಗಂಡು ಮಕ್ಕಳಿಗೆ ಗುಟ್ಕಾ ಹಾಕ್ಬಿಡ್ತಾರೆ. ಹೆಣ್ಮಕ್ಳು ಬಹಳಷ್ಟು ಜನ ಹಾಕ್ತಾರೆ ಈ ನಡುವೆ, ಅಡಿಕೆ ಹಾಕ್ಬಿಡ್ತಾರೆ. ನಂದಲ್ಲ ಅಂತ 10 ರೂಪಾಯಿ ನೀವು ಒಂದೇ ತಿಂಗ್ಳಿಗೆ ಒಂದ್ಸರಿ 300-500 ಉಳ್ಸೋಕೆ, ದಿನಕ್ಕೆ 10 ರೂಪಾಯಿ ಅಂದರೆ 300 ರೂಪಾಯಿ ಆಯಿತು. ಸ್ಟಾರ್ಟ್ ಮಾಡಿ ಮುಂದಿನ ತಿಂಗಳು 15 ರೂಪಾಯಿ ಮಾಡಿ. ಬಾಸ್ ವಾಲಾ, ಬಿ ದ ಬಾಸ್.